ಬ್ರೇಕ್ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗಳು ನಡೀತಾ ಇರ್ತವೆ. ಪ್ರತಿಭಟನೆಗಳಿಗೆ ಅಂತಾನೆ ಒಂದಷ್ಟು ಜಾಗವನ್ನು ಸರ್ಕಾರ ಗೊತ್ತುಪಡಿಸಿದೆ, ಸಾರ್ವಜನಿಕರಿಗೆ ತೊಂದರೆ ಆಗದಿರಲಿ ಅಂತ. ಬಹುಶಃ ಹಾಗೆ ಮಾಡೋ ಮೂಲಕ ಸರ್ಕಾರ ತನಗೆ ಆಗ್ತಾ ಇರುವಂತಹ ತೊಂದರೆಯಿಂದ ತಪ್ಪಿಸ್ಕೊಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಲ್ಲಿ ಪ್ರತಿಭಟನೆ ಮಾಡೋರು ವಾರಗಟ್ಟಲೆ ಪ್ರತಿಭಟನೆ ಮಾಡ್ತಾರೆ. ಸಂಬಂಧಪಟ್ಟಂಥ ಇಲಾಖೆಯವರು ನೀವು ಬದುಕಿದ್ದೀರೋ ಸತ್ತಿದ್ದೀರೋ ಅಂತ ಕೇಳೋದಕ್ಕೆ ಕೂಡ ಬರೋದಿಲ್ಲ. ಅಂಥದ್ದೇ ಒಂದು ಪ್ರತಿಭಟನೆಯ ಬಗ್ಗೆ ನಾವು ಮಾತನಾಡ್ತಾ ಇರುವಂಥದ್ದು. ಮೊರಾರ್ಜಿ ದೇಸಾಯಿ ಶಾಲೆಯ ಶಿಕ್ಷಕರು ತಮ್ಮ ಕೆಲಸ ಖಾಯಮಾತಿಗೋಸ್ಕರ ನಡೆಸ್ತಾ ಇರುವಂಥ ಪ್ರತಿಭಟನೆ. ಆರಂಭದಲ್ಲಿ ಘೋಷಣೆ ಕೂಗಿದ್ರು, ನಂತರ ಉಪವಾಸ ಕೂತ್ಕೊಂಡ್ರು. ಸ್ಥಳಕ್ಕೆ ಬಂದಂಥ ಸಚಿವ ಆಂಜನೇಯ ಅವರು ನೀವು ಯಾರು ಅಂತ ಕೇಳಿದ್ರಂತೆ. ನಂತರ ಅರೆಬೆತ್ತಲೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರದ ಕಡೆಯಿಂದ ತಿರುಗಿ ನೋಡೋರು ಯಾರೂ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ಇಲ್ಲಿದೆ. ಹೀಗೆ ತಲೆ ಮೇಲೆ ಕಲ್ಲು ಹೊತ್ತು ನಿಂತು ಪ್ರತಿಭಟಿಸೋದು ಒಂದೆಡೆಯಾದ್ರೆ, ಬರೀ ಮೈಯಲ್ಲಿ ಕುಳಿತು ನ್ಯಾಯ ಬೇಕೇ ಬೇಕು ಅಂತ ಘೋಷಣೆ ಕೂಗ್ತಾ ಇರೋ ಇವರೆಲ್ಲ ಶಿಕ್ಷಕರು. ಕಳೆದ 8-10 ವರ್ಷಗಳಿಂದ ಮೊರಾರ್ಜಿ ದೇಸಾಯಿ ಹಾಗೂ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇವರ ಕೆಲಸ ಮಾತ್ರ ಇನ್ನೂ ಖಾಯಂ ಮಾಡಿಲ್ಲ, ಜೊತೆಗೆ ವೇತನ ಕೂಡ ಹೆಚ್ಚಳ ಮಾಡಿಲ್ಲ. ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಿರೋ ಸುಮಾರು 800 ಮಂದಿ ಶಿಕ್ಷಕರು ಕಳೆದ 9 ದಿನಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸ್ತಾ ಇದ್ದಾರೆ. ಆದ್ರೆ ಇವರ ಬೇಡಿಕೆಗಳಿಗೆ ಯಾರೊಬ್ಬರೂ ಸ್ಪಂದಿಸ್ತಾ ಇಲ್ಲ. ಹಲವಾರು ಅಂಗವಿಕಲ ಶಿಕ್ಷಕರು ಕೂಡ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ಪ್ರತಿಭಟನೆಯ ಸ್ಥಳಕ್ಕೆ ಬಂದರೂ ಯಾವುದೇ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಮಾತಾಡಿಲ್ಲ. ಇದುವರೆಗೂ ಮಿನಿಸ್ಟ್ರು ಬಂದರೂ ಸಹಿತ ಯಾವುದೇ ರೀತಿಯಾದಂತಹ ನಮಗೆ ಸತ್ಯವಾದಂತಹ ಭರವಸೆಯನ್ನು ನೀಡ್ತಾ ಇಲ್ಲ. ಬರೀ ಮಾಡ್ತೀವಿ ನೋಡ್ತೀವಿ ಅನ್ನುವಂತಹ ಹಾರಿಕೆಯ ಉತ್ತರವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ನಾವುಗಳು ಇದೇ ರೀತಿ ಅವರು ಹಾರಿಕೆ ಉತ್ತರ ನೀಡ್ತಾ ಹೋದರೆ ನಾವು ಮುಂದಿನ ದಿವಸಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ. ನಾವು 800 ಜನ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಯ ಶಿಕ್ಷಕರು ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದೀವಿ. ನಿನ್ನೆ ಮಧ್ಯಾಹ್ನದಲ್ಲಿ ಬಂದಂಥ ಮಾನ್ಯ ಸಚಿವರು ಸಮಾಜ ಕಲ್ಯಾಣಕ್ಕೆ ಆಂಜನೇಯ ಸಾಹೇಬರು ಬರುತ್ತೇನೆ ವೇದಿಕೆ ಬರುತ್ತೇನೆ ನೀವು ಯಾರು ಅಂತ ಪ್ರಶ್ನೆ ಮಾಡೋದ್ರ ಮೂಲಕ ನಮ್ಮ ಎಲ್ಲರಿಗೆ ಏನಪ್ಪ ಅಂದ್ರೆ ಒಂದು ಶಿಕ್ಷಕರ ಆಹ್ವಾನ ಮಾಡಿದಂಥ ರೀತಿಯಲ್ಲಿ ನಮಗೆ ಕಂಡುಬರ್ತಾ ಇದೆ. ಮುಖ್ಯಮಂತ್ರಿಯವರು ತತ್ಕ್ಷಣವೇ ಈ ವೇದಿಕೆಗೆ ಆಗಮಿಸಿ ನಮ್ಮ ಎಲ್ಲ ಒಂದು ಭರವಸೆಗಳನ್ನು ಈಡೇರಿಸಿದರೆ ಆ ಮರಣಾಂತಿಕ ಅಂದರೆ ಕಂಟಿನ್ಯೂ ಯಾವುದೇ ಅಧಿವೇಶನ ಲೆಕ್ಕಿಸದೆ ರಾತ್ರಿಯಾಗಲೂ ಸಹ ಇಲ್ಲೇ ಪ್ರತಿಭಟನೆ ಮಾಡ್ತೀವಿ. 2012ರಲ್ಲಿ ರಾಜ್ಯ ಹೈಕೋರ್ಟ್ ನೀಡಿದ್ದ ಆದೇಶದ ಮೇರೆಗೆ 467 ಶಿಕ್ಷಕರನ್ನ ರಾಜ್ಯ ಸರ್ಕಾರ ಖಾಯಂಗೊಳಿಸಿತ್ತು. ಇದೇ ಮಾನದಂಡದಲ್ಲಿ ತಮ್ಮನ್ನು ಖಾಯಂಗೊಳಿಸುವಂತೆ ಶಿಕ್ಷಕರು ಒತ್ತಾಯಿಸುತ್ತಿದ್ದಾರೆ. ಇನ್ನು ಖಾಯಂ ಶಿಕ್ಷಕರ ವೇತನ 20,000ಕ್ಕಿಂತ ಹೆಚ್ಚಿದ್ರೆ ಇವರ ವೇತನ ಕೇವಲ 5,000 ಮಾತ್ರ. ಹೀಗಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಿ ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಉಪವಾಸ ಬಿದ್ದಿದ್ದಾರೆ, ಬರ್ತಾರೆ, ಸರಿಯಾಗಿರ್ತಕ್ಕಂಥ ಮಾಹಿತಿನೇ ಕೊಡ್ತಾ ಇಲ್ಲ, ಆ ರೀತಿ ಹೋಗ್ತಾ ಇದ್ದಾರೆ. ನಿನ್ನೆ ಕೂಡ ವಿಧಾನ ಪರಿಷತ್ತಲ್ಲಿ ಆಗಿದೆ ಅಂತ ಅಲ್ಲೂ ಕೂಡ ಆರ್ಕೆ ಉತ್ತರವನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಅವರು ಏನು ಅಂತೇಳಿ ಸರ್ಕಾರಕ್ಕೆ ನಮ್ಮ ಬಗ್ಗೆ ಏನು ಇದಾಗ್ತಿಲ್ಲ. ಯಾಕೆಂದ್ರೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ, ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ಇವ್ರಿಗೆ ಸಮಾನ ವೇತನನಾರು ಕೊಡಬೇಕು, ಇವ್ರ ಭವಿಷ್ಯ ರೂಪಿಸಬೇಕು ಅಂತ ಏನಿಲ್ಲ. ಕೆಳವರ್ಗದ ಮಕ್ಕಳನ್ನು ನಾವು ಎಷ್ಟು ಇದು ಮಾಡ್ತಾ ಇದೀವಿ, ಆದ್ರೂ ಕೂಡ ಸರ್ಕಾರಕ್ಕೆ ಇದಿಲ್ಲ ಅಂದ್ರೆ ಇಷ್ಟಕೊಂಡೆಲ್ಲ ಓದಿ ಪದವಿಯನ್ನ ಪಡ್ಕೊಂಡು ಇಷ್ಟಕೊಂಡೆಲ್ಲ ಮಾಡಿ ಕೂಡ ನಮಗೆ ಏನು ಪ್ರಯೋಜನ ಇಲ್ಲ. ಇನ್ನು ನಾವೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ದೂರದ ಊರುಗಳಿಂದ ಬಂದು 9 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ರೂ ಸರ್ಕಾರ ಮಾತ್ರ ಇತ್ತ ಗಮನ ಹರಿಸಿಲ್ಲ. ಪರೀಕ್ಷೆಗಳು ಹತ್ತಿರವಾಗ್ತಾ ಇರೋದ್ರಿಂದ ಸರ್ಕಾರ ಇವರ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸಿ ಶಾಲೆಗೆ ಕಳುಹಿಸಿದ್ರೆ ಮಕ್ಕಳ ಭವಿಷ್ಯ ಬೆಳಕಾಗಲಿದೆ. ಬೆಂಗಳೂರಿನಿಂದ ರಮೇಶ್ ಜೊತೆ ಮಮತಾ, ಸುವರ್ಣ ನ್ಯೂಸ್. ಇವತ್ತಿನ ಮಕ್ಕಳು ನಾಳಿನ ಭವಿಷ್ಯ ಅಂತಾರೆ. ಆ ಭವಿಷ್ಯ ರೂಪಿಸುವಂಥ ಶಿಕ್ಷಕರು ಹೀಗೆ ಅರೆಬೆತ್ತಲೆಯಾಗಿ ಕುಳಿತುಕೊಂಡು ಅಳುವ ಪರಿಸ್ಥಿತಿಯಲ್ಲಿದ್ದಾರೆ.
ರಾಜ್ಯಾದ್ಯಂತ ಇರುವಂಥ ಮೊರಾರ್ಜಿ ದೇಸಾಯಿ ಶಾಲೆಯ 800 ಶಿಕ್ಷಕರಿಗೆ ಕೆಲಸ ಖಾಯಮಾತಿ ಮಾಡೋದಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟರೂ ಕೂಡ ಸರ್ಕಾರ ಕೇಳದೇ ಇರುವಂಥದ್ದು ನಿಜಕ್ಕೂ ಆಶ್ಚರ್ಯಕರ ಬೆಳವಣಿಗೆ ಇದು. ಕಿರಣ್ ಕುಮಾರ್ ನಮ್ಮ ಜೊತೆಗಿದ್ದಾರೆ, ಗೌರವಾಧ್ಯಕ್ಷರು, ಮೊರಾರ್ಜಿ ದೇಸಾಯಿ ಪ್ರಾಂಶುಪಾಲರು ಮತ್ತು ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ. ಸರ್ ನಮಸ್ಕಾರ. ನಮಸ್ತೆ ಸರ್. ಎಷ್ಟು ದಿವಸದಿಂದ ಇರುವಂಥ ಸಮಸ್ಯೆ ಸರ್ ಇದು? ಇದು ನಾವು ಕಳೆದ 9 ದಿವಸದಿಂದ ಈ ಫ್ರೀಡಮ್ ಪಾರ್ಕಲ್ಲಿ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕಳೆದ 7-8 ವರ್ಷಗಳಿಂದ ನಾವು ಹೊರಗುತ್ತಿಗೆ ಶಿಕ್ಷಕರಾಗಿ ಪ್ರಾಂಶುಪಾಲರುಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಸಮಾಜದ ಅತ್ಯಂತ ದುರ್ಬಲ ವರ್ಗದ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅಂತ ಅಂದರೆ ಇವತ್ತು ಅದನ್ನೇ ನಂಬ್ಕೊಂಡಿರುವಂತಹ ಪ್ರಾಂಶುಪಾಲರು ಮತ್ತು ಶಿಕ್ಷಕರುಗಳು ಬಹಳಷ್ಟು ಜನ ಇದ್ದಾರೆ. ಈ ಏನು ಈಗ 467 ಜನರನ್ನ ಖಾಯಮಾತಿ ಮಾಡಿದೆ ಸರ್ಕಾರ. ಯಾವ ಆಧಾರದ ಮೇಲೆ ಆಗಿದೆ ಅವರಿಗೆ? ಅವರನ್ನು ಕ್ರೈಸ್ ಅಡಿಯಲ್ಲಿ ನಾವು ನೇಮಕಾತಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಂಡಿದ್ವಿ. ಹಾಗಾಗಿ ಡಿಪಾರ್ಟ್ಮೆಂಟ್ ಮುಖಾಂತರ ಮಾಡ್ಕೊಂಡಿರೋದ್ರಿಂದ ಅವರಿಗೆ ನಾವು ಅಬ್ಸರ್ವ್ ಮಾಡಿದ್ದೀವಿ ಅನ್ನುವಂಥ. ಯಾರ ಮುಖಾಂತರ ಆಗಿರುವಂಥ? ನಾವು ಏಜೆನ್ಸಿಗಳ ಮುಖಾಂತರ ನೇಮಕ ಆಗಿರುವಂಥವ್ರು. ಆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವಂಥದ್ದೇ ಸರ್ಕಾರ. ಹೇಗಾಯ್ತು ಅಂದ್ರೆ ಈ 468 ಜನ ಏನು ಶಿಕ್ಷಕರು ಯಾರು ಅನ್ನೋದು ಮುಖ್ಯ ಅಲ್ಲ, ಯಾವ ಬಾಗಿಲಿಂದ ಒಳಗಡೆ ಬಂದ್ರಿ ಅನ್ನೋದಷ್ಟೇ ಮುಖ್ಯ ಆಗಿರೋದು ಇಲ್ಲಿ ಸರ್ಕಾರದ ಪಾಲಿಗೆ. ಹೌದು, ಅದನ್ನ ಸೃಷ್ಟಿ ಮಾಡಿದವರು ಅವರೇ ತಾನೆ. ಆ ಸರ್ಕಾರ ಯಾವ ಬಾಗಿಲು ಒಂದೇ ಬಾಗಿಲನ್ನ ಮಾಡಿದ್ರೆ ನಾವು ಅದೇ ಬಾಗಿಲಲ್ಲೇ ಬರ್ತಿದ್ವಿ. ಹಿಂದ್ಗಡೆ ಬಾಗಿಲನ್ನ ತೆರೆದವ್ರು ಯಾರು? ಅದಕ್ಕೆ ಅವಕಾಶ ಮಾಡಿಕೊಟ್ಟರು ಯಾರು? ನೀವೇ ತಾನೆ. ಸೊ ಈಗ 467 ಜನ ಖಾಯಮಾತಿ ಆಗಿರೋರು ಇದ್ದಾರೆ, 800 ಜನ ಟೆಂಪ್ರರಿ ಬೇಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೂ ಅವ್ರಿಗೂ ಸಂಬಳದಲ್ಲಿ ಎಷ್ಟು ವ್ಯತ್ಯಾಸ ಇದೆ? ಸಂಬಳದಲ್ಲಿ ಸುಮಾರು ಅಜಗಜಾಂತರ ವ್ಯತ್ಯಾಸ ಇದೆ ಸರ್. 18 ಸಾವಿರಗಳಷ್ಟು ವ್ಯತ್ಯಾಸಗಳು ಬರುತ್ತೆ. ಸೊ ಈಗ ತಾವು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ? ಹೌದು, ಪ್ರಾಂಶುಪಾಲರಾಗಿ. ನಿಮ್ಮ ಸಂಬಳ ಎಷ್ಟು? ನಮ್ಮ ಸಂಬಳ 8,000 ರೂಪಾಯಿ. ನಿಮ್ಮ ಶಾಲೆಯಲ್ಲಿ ಪರ್ಮನೆಂಟ್ ಆಗಿರೋ ಟೀಚರ್ಸ್ ಯಾರು ಇದ್ದಾರಾ? ಇದ್ದಾರೆ ಸರ್. ಅವ್ರು ಎಷ್ಟು ತಗೊಳ್ತಾರೆ? ಸಹ ಶಿಕ್ಷಕರಿಗೆ 20,000 ಇದೆ. ಸಹ ಶಿಕ್ಷಕರಿಗೆ ಎಷ್ಟಿರಬಹುದು? ಪ್ರಾಂಶುಪಾಲರಿಗೆ ಅಲ್ಲಿ 24,000 ರೂಪಾಯಿ ಇದೆ. ಪ್ರಾಂಶುಪಾಲರಿಗೆ ಪರ್ಮನೆಂಟ್ ಆಗಿರೋ ಪ್ರಾಂಶುಪಾಲರು 24,000 ರೂಪಾಯಿ. ನಿಮ್ಮ ಸಂಬಳ? ನಮ್ಮ ಸಂಬಳ 8,000 ರೂಪಾಯಿ. 8,000. ಸೊ ಒಂದೇ ಶಾಲೆಯಲ್ಲಿದ್ದರೂ ಕೂಡ ಶಿಕ್ಷಕರಿಗಿಂತ ನೀವು ಕಡಿಮೆ ಸಂಬಳ ತಗೊಂಡು ಪ್ರಾಂಶುಪಾಲರು ತೆಗೆದುಕೊಳ್ತಾ ಇರುವಂತಹ ಉದಾಹರಣೆಗಳಿದೆ. ವಿದ್ಯಾರ್ಥಿಯಲ್ಲಿ ಎಲ್ಲ ಒಂದೇ ರೀತಿಯಾಗಿದೆ. ಈಗ ಈ 467 ಜನ ತಮ್ಮ ಕೆಲಸವನ್ನ ಖಾಯಂ ಮಾಡಬೇಕು ಅಂತ ಹೈಕೋರ್ಟಿಗೆ ಹೋಗಿದ್ರು, ತಾವು ಹೋಗ್ಲಿಲ್ವಾ? ನಾವು ಹೋಗಿದ್ದೀವಿ. ಏನಾಯ್ತು ಅಲ್ಲಿ? ಪೀಠ, ಧಾರವಾಡ ಪೀಠ ಏನು ಹೇಳಿದೆ ಅಂತ ಅಂದರೆ, ಅವರು 467 ಜನನ ಯಾವ ರೀತಿಯಾಗಿ ಅಬ್ಸರ್ವ್ ಮಾಡಿದ್ರೋ ಇವರನ್ನು ಅದೇ ರೀತಿಯಾಗಿ ವಿಲೀನಗೊಳಿಸ್ಕೊಳ್ಳಿ ವಿಶೇಷ ನಿಯಮಾವಳಿಗಳ ಅಡಿಯಲ್ಲಿ ಅಂತ ಅಂದ್ಬಿಟ್ಟು ಹೇಳಿದೆ. ರಾಜ್ಯ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂದರೆ, ಅವರನ್ನು ನೀವು ನೇರ ನೇಮಕಾತಿ ಮಾಡಿದ್ದೀರಾ 2011ರಲ್ಲಿ, ಅವರನ್ನು ತೆಗೆಯೋ ರೀತಿಯಲ್ಲಿಲ್ಲ, ಹಾಗಾಗಿ ಇವರನ್ನು ಅಕಾಮಿಡೇಷನ್ ಮಾಡಿ ಅಂತ ಹೇಳಿದೆ. ಅದು ಸಾಧ್ಯನೇ ಆಗಲ್ಲ ಅಂದ ಪಕ್ಷದಲ್ಲಿ ವಾರ್ಷಿಕ 5% ಕೃಪಾಂಕವನ್ನು ನೀಡಿಬಿಟ್ಟು ಇವರನ್ನು ಲಾಸ್ಟ್ ಕಮ್ ಫಸ್ಟ್ ಗೋ ಇಂಪ್ಲಿಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದೆ, ವೇಟೇಜ್ ಆಧಾರದ ಮೇಲೆ. ಯಾವಾಗ ಇಂಥದ್ದೊಂದು ತೀರ್ಪು ಬಂದಿದ್ದು? 28/2/2013ರಂದು ಈ ತೀರ್ಪು ಅನ್ನುವಂಥದ್ದು ಹೊರಬಂತು. ಸೊ ಆ ನಂತರ ಕೂಡ 5% ಕೃಪಾಂಕನೂ ಕೊಡಲಿಲ್ಲ, ನಿಮ್ಮ ಪರ್ಮನೆಂಟ್ ಕೂಡ ಆಗಲಿಲ್ಲ, ಯಾವುದೂ ಮಾಡಿಲ್ಲ. ಸೊ ಒಂದು ಅರ್ಥದಲ್ಲಿ ಇದು ನ್ಯಾಯಾಂಗ ನಿಂದನೆ ಆಯಿತು. ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶವನ್ನು ಸರ್ಕಾರ ಧಿಕ್ಕರಿಸುವಂಥದ್ದು ನ್ಯಾಯಾಂಗ ನಿಂದನೆ ಆಯಿತು. ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನು ಹಾಕಿದ್ರೂ ಕೂಡ ಅದಕ್ಕೆ ಕಾರಣವನ್ನ ನೀಡಿ ಮುಂದೂಡ್ತಾ ಇದ್ದಾರೆ. ಎಸ್. ಸೊ ಸಮಾಜ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಾವೆ, ಸಚಿವರು ಬಂದಿದ್ರು ಅನ್ನುವಂಥದ್ದು ಕೇಳ್ಪಟ್ವಿ. ಏನಿತ್ತು ಅವ್ರ ರಿಯಾಕ್ಷನ್? ಏನಿತ್ತು? ಸಚಿವರ ಬಂದಿದ್ರು ವಿನಃ ಯಾವುದೇ ರೀತಿಯಾದಂತಹ ಅವರಿಗೆ ಕಾಳಜಿ ಅನ್ನುವಂಥದ್ದೇ ಇಲ್ಲ. ನೀವು ಯಾರು, ನಮಗೆ ಸಂಬಂಧನೇ ಇಲ್ಲ, ಸರ್ಕಾರಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂಥ ಒಂದು ಧೋರಣೆಯ ನಿಲುವನ್ನು ನಮ್ಮ ಶಿಕ್ಷಕರ ಎದುರಿಗೆ ಪ್ರದರ್ಶಿಸಿದ್ರಿಂದ ಅರಬೆತ್ತಲೆ ನಾವು ಮುಷ್ಕರವನ್ನು ನಾವು ಇವತ್ತಿಂದ ಕೈಗೊಳ್ಳಬೇಕಾಯಿತು. ಸೊ ಮುಷ್ಕರ ಕುಳಿತಿರುವಂತಹ ಶಿಕ್ಷಕರಲ್ಲಿ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ, ಶಿಕ್ಷಕಿಯರು ಕೂಡ ಇದ್ದಾರೆ. ಅವರ ಪಾಡು ಏನೀಗ ಅಂತ? ಅವರ ಪಾಡು ಅದೇ, ನಾವು ಏನಾರು ಮಾಡಿ ನ್ಯಾಯವನ್ನು ತೆಗೆದುಕೊಂಡೇ ಹೋಗಬೇಕು ಅನ್ನುವಂತಹ ಒಂದು ದೃಢ ನಿಲುವಿನಿಂದ ಅವರು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವರ ಕುಟುಂಬಗಳು ಬೀದಿ ಪಾಲಾಗುವಂತಹ ಪರಿಸ್ಥಿತಿ ಬಂದಿದೆ. ಇದನ್ನೇ ನಂಬ್ಕೊಂಡಿದ್ದೀವಿ. ನಮ್ಮನ್ನ ಮೊದಲೇ ತೆಗೆದು ಹಾಕಬೇಕಿತ್ತು. ಈಗ ಇವರು ನಮಗೆ ಸಂಬಂಧ ಇಲ್ಲ ಅಂತ ಹೇಳುವಾಗ ಆವಾಗ ನಾವು ಶಾಲೆಗಳನ್ನು ನಡೆಸೋ ಪರಿಸ್ಥಿತಿಯಲ್ಲಿ ನಾವು ಬೇಕಿತ್ತು. ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದಲೇ ಡಿಸೆಂಬರ್ ತಿಂಗಳಲ್ಲಿ ಏಕಾಏಕಿಯಾಗಿ ಶಾಲೆಗಳನ್ನು, ಮೊರಾರ್ಜಿ ಶಾಲೆಗಳನ್ನು ತೆಗಿತಾರೆ. ಅಂಥ ಸಂದರ್ಭಗಳಲ್ಲಿ ಯಾವುದೋ ಬಾಡಿಗೆ ಕಟ್ಟಡಗಳಲ್ಲಿ ನಡೆಸ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಶಿಕ್ಷಕರು ಎಲ್ಲ ರೀತಿಯ ಸೌಲಭ್ಯ ವಂಚಿತ ಕಟ್ಟಡಗಳಲ್ಲಿ ನಾವು ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದೀವಿ. ವಾರ್ಷಿಕವಾಗಿ SSLCಯಲ್ಲಿ
ರಾಜ್ಯಾದ್ಯಂತ 96% ಫಲಿತಾಂಶವನ್ನು ನೀಡ್ತಾ ಬಂದಿದ್ದೀವಿ. ಇಷ್ಟಾಗಿಯೂ ಸಹಿತ ಈಗ ನಮಗೆ ಸಂಬಂಧ ಇಲ್ಲ ಆರಂಭದಿಂದ ಇರುವಂತವರು ತಮ್ಮ ನೇಮಕಾತಿ ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಇರಲಿಲ್ಲ. ಸ್ವಂತ ಕಟ್ಟಡಗಳ ಸಂಖ್ಯೆ ಬಹಳ ಕಡಿಮೆ, ಎಲ್ಲ ಬಾಡಿಗೆ ಕಟ್ಟಡಗಳಲ್ಲೇ ನಡೀತಾ ಇದ್ದಾರೆ. ಫೈನ್ ಸರ್, ಈಗ 467 ಜನ ಇದಾರಲ್ಲ, ಅವರ ವಿದ್ಯಾರ್ಹತೆಗೂ ನಿಮ್ಮ ವಿದ್ಯಾರ್ಹತೆಗೂ ಏನಾದ್ರು ವ್ಯತ್ಯಾಸ ಇದೆಯಾ? ಯಾವುದೇ ವ್ಯತ್ಯಾಸ ಇಲ್ಲ. ಅವರಿಗೆ ಯಾವ ರೀತಿಯಾದಂತಹ B.Ed ಪದವಿ ಅನ್ನುವಂಥದ್ದು, BA B.Ed MA B.Ed ಅನ್ನುವಂಥ ಪದವಿಗಳನ್ನು ಗುರುತು ಮಾಡಿದ್ದಾರೋ ಅದೇ ರೀತಿಯಾದಂತಹ ಪದವಿಗಳನ್ನು ಪಡೆದೇ ಬಂದಂಥವ್ರು. ಹಾಗಿಲ್ಲದೆ ಇದ್ರೆ ನಾವು 100% ಫಲಿತಾಂಶ ಕೊಡಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಕಲಿತಷ್ಟೇ ಅವರು ಕಲ್ತಿದ್ದಾರೆ. ಹೌದು, ನೀವು ಮಾಡೋ ಅಷ್ಟೇ ಕೆಲಸ ಅವರು ಮಾಡ್ತಾರಾ ಅಥವಾ ನಿಮ್ಮಕ್ಕಿಂತ ಜಾಸ್ತಿ ಏನಾದ್ರು ಮಾಡ್ತಾರೆ? ಸಾಧ್ಯನೇ ಇಲ್ಲ. ವಸತಿ ಶಾಲೆಗಳು ಅಂದಾಗ 24x24 ಅವರ್ಸ್ ಡ್ಯೂಟಿ ಮಾಡಬೇಕು ಅಂದಾಗ ಅದೇ ರೀತಿಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದೀವಿ. ಸೊ ಅವರು ಕೂಡ ನಿಮ್ಮಷ್ಟೇ ಓದಿರುವಂಥವ್ರು ಮತ್ತು ಅವರು ಕೂಡ ನಿಮ್ಮಷ್ಟೇ ಕೆಲಸ ಮಾಡ್ತಿರುವಂಥವ್ರು, ಆದರೆ ಅವರು ನಿಮ್ಮ 3 ಪಟ್ಟು ಸಂಬಳವನ್ನು ತೆಗೆದುಕೊಳ್ತಾರೆ. ಇದು ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ವೇ? ಸಮಾನ ಕೆಲಸಕ್ಕೆ ಅಟ್ಲೀಸ್ಟ್ ಸಮಾನ ವೇತನವನ್ನು ಕೊಡಿ ಅಂತ ಅಂದ್ಬಿಟ್ಟು ಕೇಳಿದಾಗ್ಯೂ ಸಹಿತ ಅದ್ರ ಬಗ್ಗೆ ನಿರ್ಲಕ್ಷ್ಯ ಭಾವನೆ ಎನ್ನುವಂಥದ್ದು ತೋರಿಸ್ತಾ ಇದ್ದಾರೆ. ಅಂದರೆ ಸರ್ಕಾರ ಯಾವ ಲೆವೆಲ್ಲಿಗಿದೆ ಎನ್ನುವಂಥದ್ದು. ಅದರ ಜೊತೆಗೆ ಶೋಷಣೆಯ ಬಗ್ಗೆ ಮಾತನಾಡುವಂತಹ ಸರ್ಕಾರ ಈ ರೀತಿಯಾಗಿ ಇವತ್ತಿನ ದಿವಸಗಳಲ್ಲೂ ಸಹಿತ ಜೀತ ಪದ್ಧತಿ ರೀತಿಯಲ್ಲಿ ನಮ್ಮ ಶಿಕ್ಷಕರನ್ನು ದುಡಿಸ್ಕೊಳ್ತಾ ಇರೋದು, ಶೋಷಣೆಯನ್ನು ಮಾಡ್ತಾ ಇರೋದು, ಮಧ್ಯವರ್ತಿಗಳ ಬಗ್ಗೆ ಮಾತಾಡುತ್ತೆ. ಮಧ್ಯವರ್ತಿಗಳನ್ನು ನಾವು ಹುಟ್ಟಾಕಬಾರ್ದು ಅಂತ ಅಂದ್ಬಿಟ್ಟು ಒಂದು ಸೈಡ್ ಹೇಳ್ತೀರಾ, ಅದೇ ಮಧ್ಯವರ್ತಿಗಳನ್ನು ಏಜೆನ್ಸಿಗಳನ್ನು ಹುಟ್ಟಾಕ್ತಾ ಇದ್ದೀರಾ. ಆ ಗುತ್ತಿಗೆ ಪದ್ಧತಿ ಅನ್ನುವಂಥದ್ದು ತೆಗೆದಾಕ್ಬಿಡಿ. ಗುತ್ತಿಗೆ ಪದ್ಧತಿ ಅನ್ನುವಂಥದ್ದು ಬೇಡ. ಕಿರಣ್ ಕುಮಾರ್ ಅವರು ಎಷ್ಟು ದಿವಸ ಪ್ರತಿಭಟನೆ ಮಾಡ್ತೀರಿ? ಹೀಗೆ ನಿಮ್ಮ ಕಡೆ ಸರ್ಕಾರ ತಿರುಗಿ ನೋಡ್ತಾ ಇದ್ರೆ ನಾವು ದಯಾಮರಣ ಅರ್ಜಿಗೆ ನಾವು ಹಾಕಬೇಕು ಅಂತ ಇದ್ದೀವಿ. ಜೊತೆಗೆ ನಾವು ಇದೇ ವಿಧಾನಸೌಧ ಎದುರಿಗೆ ಸಾಮೂಹಿಕವಾದ ಆತ್ಮಹತ್ಯೆಗೆ ನಮ್ಮೆಲ್ಲರೂ ಶಿಕ್ಷಕರು ದೃಢ ಸಂಕಲ್ಪವನ್ನು ಮಾಡಿದ್ದಾರೆ. ಧನ್ಯವಾದ ಕಿರಣ್ ಕುಮಾರ್ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಸಚಿವರಾದಂಥ ಆಂಜನೇಯ ಅವರನ್ನು ದೂರವಾಣಿ ಸಂಪರ್ಕಕ್ಕೆ ತರುವ ಪ್ರಯತ್ನ ನಾವು ಮಾಡಿದ್ವಿ. ಅವರ ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ, ಅವರು ಫೋನನ್ನು ತೆಗೆದುಕೊಳ್ತಾ ಇಲ್ಲ. ಇವರ ಸಮಸ್ಯೆ ಮತ್ತು ಇದರ ಪರಿಹಾರದ ಬಗ್ಗೆ ಮಾತನಾಡಿಸೋಣ ಅಂದರೆ ನೋಡೋಣ, ಇಷ್ಟೆಲ್ಲ ವರದಿಗಳ ಪ್ರಸಾರ ಆದ ನಂತರನಾದರೂ ಸರ್ಕಾರ ಈ ಕಡೆ ಕಣ್ಣು ತೆರೆದು ನೋಡುತ್ತಾ ಅಂತ. ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ನಂತರ ಬೆಂಗಳೂರಿನಿಂದಾನೇ ಮತ್ತೊಂದು ಸುದ್ದಿ.